ಒಂದು ಸೆಕೆಂಡ್ ಹ್ಯಾಂಡ್ ಸ್ವಿಫ್ಟ್ ಕಾರ್ ನ ಬೈ ಮಾಡೋದಕ್ಕೆ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರ ಈ ಒಂದು ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ಏನಿದೆ 2011 ಇಂದ 17 ವರೆಗೆ ಏನು ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಸ್ವಿಫ್ಟ್ ಇದೆ, ಈ ಕಾರ್ ನ ನೀವೇನಾದ್ರೂ ಪರ್ಚೇಸ್ ಮಾಡ್ಕೋಬೇಕು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಸೆಕೆಂಡ್ ಹ್ಯಾಂಡ್ ಕಾರ್ ಏನಿರುತ್ತೆ ಅದರ ಒಂದು ರೀಸೇಲ್ ವ್ಯಾಲ್ಯೂ ಏನಿರುತ್ತೆ, ಹಾಗೆ ಯಾವ ಇಯರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಕಾರ್ ನಿಮ್ಗೆ ಬೆಸ್ಟ್ ಆಗಿರುತ್ತೆ, ಅದೇ ರೀತಿಯಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ವೇರಿಯಂಟ್ ಕೂಡ ಪ್ರೈಸ್ ರೇಂಜಸ್ ಏನೇನಿರುತ್ತೆ, ಹಾಗೇನೆ ಕೊನೆಯದಾಗಿ ನಿಮ್ಗೆ ಏನೇನು ಚೆಕ್ ಮಾಡ್ಕೋಬೇಕು ಈ ಕಾರ್ ನ ಬೈ ಮಾಡೋದಕ್ಕಿಂತ ಮುಂಚೆ ಅನ್ನೋದು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿ ಶೆಟ್ಟಿ. ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಈ ನ್ಯೂ ಕಾರ್ ನ ನಾವು ಯಾವಾಗ ಪರ್ಚೇಸ್ ಮಾಡ್ತೀವಿ ಅದ್ರಲ್ಲಿ ಏನು ದೊಡ್ಡ ಪ್ರಾಬ್ಲಮ್ ಗಳಾಗೋದಿಲ್ಲ. ಬಟ್ ಯಾವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಬರುತ್ತೆ ಆ ಟೈಮ್ ಅಲ್ಲಿ ತುಂಬಾ ಒಂದು ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಎಲ್ಲಾ ಕಂಡೀಷನ್ ಗಳನ್ನ ಚೆಕ್ ಮಾಡ್ಕೋಬೇಕಾಗತ್ತೆ, ಅದ್ರ ಓನರ್ಶಿಪ್ ನ ಚೆಕ್ ಮಾಡ್ಕೋಬೇಕಾಗತ್ತೆ, ಅದ್ರಲ್ಲಿ ಏನಾದ್ರು ದೊಡ್ಡ ಮೇಜರ್ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಏನಾದ್ರು ಒಂದು ಸಣ್ಣ ಮಿಸ್ಟೇಕ್ ನೀವು ಏನಾದ್ರು ಮಾಡಿದ್ರಿ ಅಥವಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ದೊಡ್ಡ ಫೈನಾನ್ಷಿಯಲ್ ಲಾಸ್ ಕೂಡ ಆಗ್ಬಹುದು, ಅಥವಾ ನೀವು ಕಾರ್ ನ ತಗೊಂಡು ಮತ್ತೆ ಅಗೇನ್ ನೀವು ಸೇಲ್ ಮಾಡಬೇಕಾದಂತ ಪರಿಸ್ಥಿತಿ ಬರ್ಬೋದು, ನೀವು ತಗೊಂಡಿರೋಷ್ಟು ಪ್ರೈಸ್ ಕೂಡ ನಿಮ್ಗೆ ಸಿಗದೆ ಇರಬಹುದು. ಸೊ ಇದೆಲ್ಲಾ ಪ್ರಾಬ್ಲಮ್ ಗಳು ಸ್ಟಾರ್ಟ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನನಗೆ ಈ ಮಾಡೆಲ್ ನ ಸ್ವಿಫ್ಟ್ ಏನಿದೆ 2011 ಇಂದ 17 ವರೆಗೆ ಏನು ಮ್ಯಾನುಫ್ಯಾಕ್ಚರ್ ಆಗಿದೆ ಈ ಸ್ವಿಫ್ಟ್ ಅನ್ನು ತಗೊಳ್ಳೋದಕ್ಕಿಂತ ಮುಂಚೆ, ಯಾಕಂದ್ರೆ ಈ ಸ್ವಿಫ್ಟ್ ಬಂದು ನಿಮ್ಗೆ ತುಂಬಾ ಒಂದು ಚೆನ್ನಾಗಿರೋ ಕಾರ್ ಸಿಕ್ಬಹುದು, ಹಾಗೆ ತುಂಬಾ ಒಂದು ಪ್ರಾಬ್ಲಮ್ಯಾಟಿಕ್ ಕಾರ್ ಕೂಡ ಸಿಕ್ಬಹುದು. ಈ ಒಂದು ಮಾಡೆಲ್ ನ ತಗೊಳ್ಳೋದಕ್ಕಿಂತ ಮುಂಚೆ ಏನು ಬಜೆಟ್ ನಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು, ಹಾಗೆ ಏನೇನ್ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಸೊ ಮಾರುತಿ ಸುಜುಕಿ ಸ್ವಿಫ್ಟ್, ಅದರಲ್ಲಿ ನ್ಯೂ ಸ್ವಿಫ್ಟ್ ಅಂತ ಏನ್ ಬಂತು 2011 ಅಲ್ಲಿ ಏನ್ ಲಾಂಚ್ ಆಗುತ್ತೆ ಅಥವಾ 2017 ವರೆಗೆ ಏನ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಈ ಸ್ವಿಫ್ಟ್ ಅಂತೂ ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ವಿಫ್ಟ್ ಆಗಿರುತ್ತೆ. ಅಂದ್ರೆ ತುಂಬಾ ಜನರು ಇದನ್ನ ಇವಾಗ್ಲೂ ಇಷ್ಟಪಡ್ತಾರೆ. ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಬಂದಾಗ ಈ ಕಾರ್ಗೆ ಇರುವಂತಹ ಒಂದು ಡಿಮ್ಯಾಂಡ್ ಬೇರೆ ಯಾವ ಕಾರ್ಗೂ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹಳೆಯ ಒಂದು ವರ್ಷನ್ ಇದೆ, ಫಸ್ಟ್ ಜನರೇಷನ್ ಇದೆ ಅಥವಾ ಏನು ಥರ್ಡ್ ಜನರೇಷನ್ ಇದೆ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಕಾರ್ಗೆ ಇನ್ನೂ ಮಾರ್ಕೆಟ್ ತುಂಬಾನೇ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಮಾರುತಿಲಿ ಎಸ್ಪೆಷಲಿ ನಿಮ್ಗೆ ಇದರ ಒಂದು ಎಂಜಿನ್ ಏನಿದೆ ಇದರ ಫ್ಯೂಲ್ ಎಫಿಷಿಯನ್ಸಿ ಕೂಡ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಇದರ ಒಂದು ಮೇಂಟೆನೆನ್ಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಹಾಗೆ ತುಂಬಾ ರಿಲಯಬಲ್ ಎಂಜಿನ್ ಕೂಡ, ಹಾಗೆ ಡ್ರೈವಿಂಗ್ ಮಾಡೋದು ಕೂಡ ಈ ಕಾರ್ನ ತುಂಬಾನೇ ಒಂದು ಕಂಫರ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ಸಿಟಿ ಅಥವಾ ನಿಮ್ಗೆ ಹೈವೇ ಡ್ರೈವಿಂಗ್ ಇರ್ಬೋದು, ಎರಡಕ್ಕೂ ಕೂಡ ಸೂಟೇಬಲ್ ಕಾರ್ ಆಗಿರುತ್ತೆ. ಸೊ ಆದ್ರಿಂದ ಈ ಕಾರ್ ಇವಾಗ್ಲೂ ಕೂಡ ತುಂಬಾ ಜನ ಅದನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ತಗೊಳ್ಳೋದಕ್ಕಿಂತ ಮುಂಚೆ ಏನೇನೋ ಅವ್ರಿಗೆ ಗೊತ್ತಿರ್ಬೇಕು. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಕೆಲವೊಂದ್ಸಲ ಕೆಲವೊಬ್ರು ನಿಮ್ಗೆ ಅದನ್ನ ಜಾಸ್ತಿ ಅಮೌಂಟ್ ನೀವು ಕೊಟ್ಟು ತಗೋಬಹುದು, ಕೆಲವೊಬ್ರು ಅದನ್ನ ಕಡಿಮೆ ಅಮೌಂಟ್ ಗೆ ಸೇಲ್ ಕೂಡ ಮಾಡಬಹುದು. ಆ ರೀತಿಯಾಗಿ ಅವರು ಅದನ್ನ ಕೆಲವೊಂದು ಫೈನಾನ್ಷಿಯಲ್ ಲಾಸ್ ಕೂಡ ಆಗುತ್ತೆ, ಅದರಿಂದ ಕೆಲವೊಂದು ಪ್ರಾಬ್ಲಮ್ ಗಳನ್ನು ಕೂಡ ಅವರು ಫೇಸ್ ಮಾಡ್ತಾರೆ. ಹಾಗೆ ಈ ಒಂದು ಸ್ವಿಫ್ಟ್ ನಲ್ಲಿ ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ನಲ್ಲಿ ಯಾವ ಇಯರ್ ನ ಕಾರ್ ಬೆಸ್ಟ್ ಆಗಿರುತ್ತೆ ಅದನ್ನ ನೀವು ತಗೋಬಹುದು. ಸೊ ಯಾವ ಇಯರ್ ನ ಕಾರ್ ಅಲ್ಲಿ ಏನೇನು ಪ್ರಾಬ್ಲಮ್ ಗಳಿರ್ಬೋದು, ಏನೇನು ಬೆನಿಫಿಟ್ಸ್ ಇರುತ್ತೆ ಅಥವಾ ಏನೇನು ಪಾಸಿಟಿವ್ಸ್ ಇರುತ್ತೆ ಅದನ್ನು ಕೂಡ ನೋಡೋಣ. 2011 ಇಂದ 13 ವರೆಗೆ ಏನ್ ಈ ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಆ ಕಾರ್ಗಳು ಸ್ವಲ್ಪ ಚೀಪ್ ಆಗಿ ಸಿಕ್ಬಹುದು ನಿಮ್ಗೆ. ಬಟ್ ಈ ಕಾರ್ಗಳನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ಬಿಲೋ 70,000 ಅಥವಾ 80,000 ಒಳಗಡೆ ಓಡಿರುವಂತ ಪೆಟ್ರೋಲ್ ಕಾರ್ಗಳು ಸಿಕ್ಕಿದ್ರೆ ನೀವು ನೋಡೋದು ಒಳ್ಳೇದು. ಬಟ್ ಡೀಸೆಲ್ ಕಾರ್ಗಳು ತುಂಬಾ ಓಲ್ಡ್ ಆಗಿರೋದ್ರಿಂದ ನಿಮ್ಗೆ ಈ ಕಾರು ತುಂಬಾ ಒಂದು ಓಲ್ಡ್ ಕಾರ್ಗಳಾಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಬಾಡಿನ ಅಥವಾ ಎಂಜಿನ್ ಕಂಡೀಷನ್ ಕೂಡ ನೋಡ್ಬಿಟ್ಟು ನೀವು ಕಾರ್ ತಗೋಬೇಕಾಗತ್ತೆ. ನಾಯ್ಸಸ್ ಏನಾದ್ರು ಬರ್ತಾ ಇದೆ ಎಂಜಿನ್ ಸೈಡ್ ಇಂದ ಅಂತ ನೋಡ್ಬೇಕು. ಸಸ್ಪೆನ್ಷನ್ ಮತ್ತೆ ಕ್ಲಚ್ ಕಂಡೀಷನ್ ಕೂಡ ನೋಡ್ಬಿಟ್ಟು ತಗೊಳ್ಳೋದ್ರಿಂದ ಒಂದು ಒಳ್ಳೆ ಕಾರ್ ನೀವು ಸೆಲೆಕ್ಟ್ ಮಾಡಬಹುದು. ಬಟ್ ಡೀಸೆಲ್ ವೇರಿಯಂಟ್ ಅಂತ ಬಂದಾಗ ನೀವು ಸ್ವಲ್ಪ ನೋಡ್ಕೊಂಡು ತಗೋಬೇಕಾಗತ್ತೆ. ಯಾಕಂದ್ರೆ ಡೀಸೆಲ್ ಬಂದು ಓವರ್ ದ ಪೀರಿಯಡ್ ಸ್ವಲ್ಪ ರನ್ ಆದ್ಮೇಲೆ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ ಗಳು ಸ್ಟಾರ್ಟ್ ಆಗ್ತವೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ರಿಪೇರ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಡೀಸೆಲ್ ಕಾರ್ ತಗೊಳ್ಳೋದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈ 2014 ಇಂದ 15 ಏನು ಬಂದಿದೆ ಈ ಕಾರ್ಗಳು ಸ್ವಲ್ಪ ಸ್ವೀಟ್ ಸ್ಪಾಟ್ ಅಲ್ಲಿ ಇರುವಂತಹ ಕಾರ್ಗಳಾಗಿರ್ತವೆ. ಯಾಕಂತ ಹೇಳಿದ್ರೆ ಈ ಕಾರ್ಗಳು ಆ ಕಡೆ ತುಂಬಾ ಹಳೆದು ಆಗಿರಲ್ಲ, ಈ ಕಡೆ ತುಂಬಾ ಲೇಟೆಸ್ಟ್ ಕಾರ್ಗಳು ಆಗಿರೋದಿಲ್ಲ, ಒಂದು ಆವರೇಜ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಹಾಗೆ ಈ ಕಾರ್ಗಳು ಸ್ವಲ್ಪ ರಿಲಯಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮಾಡೆಲ್ ಸ್ವಿಫ್ಟ್ ಏನಿದೆ ಇದು ನಿಮ್ಗೆ ಅಟ್ ಲೀಸ್ಟ್ ನಿಮ್ಗೆ ಕೊಡುವಂತ ಪ್ರೈಸ್ ಪಾಯಿಂಟ್ ಗೆ ಒಳ್ಳೆ ಕಾರ್ಗಳು ಏನಾದ್ರು ಸಿಕ್ಕಿದ್ರೆ ಒಳ್ಳೆ ಒಂದು ಸ್ಪಾಟ್ ಆಗಿರುತ್ತೆ. ಯಾಕಂದ್ರೆ 14 to 15 ನಿಮ್ಗೊಂದು ಬಜೆಟ್ ಆವರೇಜ್ ಬಜೆಟ್ ನಲ್ಲಿ ಒಂದು ಕಾರ್ ನೀವು ತಗೋಬಹುದಾಗುತ್ತೆ. ಈ ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ಸ್ಟಾಪ್ ಆಗಿದ್ದು 2017 ಅಲ್ಲಿ. ಅದೇ ರೀತಿಯಾಗಿ 2016 ಇಂದ 17 ವರೆಗೂ ಏನ್ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಈ ಸ್ವಿಫ್ಟ್ ಮಾಡೆಲ್ ಇರುತ್ತೆ. ಸೊ ಇದನ್ನ ನೀವು ತಗೊಳ್ಳೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಪ್ರೈಸ್ ಮತ್ತೆ ನಿಮ್ಗೆ ಅದರ ಕ್ವಾಲಿಟಿ ಸೊ ಎರಡೂ ಸಿಗುತ್ತೆ. ನಿಮ್ಗೆ ಪ್ರೈಸ್ ಮತ್ತೆ ನೀವು ಏನ್ ದುಡ್ಡು ಕೊಡ್ತೀರಾ ಅದಕ್ಕೂ ಕರೆಕ್ಟ್ ಆಗಿರುವಂತ ಒಂದು ಪರ್ಫಾರ್ಮೆನ್ಸ್ ಅಥವಾ ಕ್ವಾಲಿಟಿ ಇರುವಂತ ಕಾರ್ಗಳನ್ನು ಕೂಡ ನೀವು ನೋಡಬಹುದು. ಇದರಲ್ಲೂ ಕೂಡ ಡೀಸೆಲ್ ಅಂತೂ ನಿಮ್ಗೆ ಒಳ್ಳೆಯ ಒಂದು ಮೈಲೇಜ್ ನ ಕೂಡ ಕೊಡುತ್ತೆ. ಹಾಗೆ ಒಳ್ಳೆ ಸೊ ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರೋ ಎಂಜಿನ್ ಆಗಿರೋದ್ರಿಂದ ನಿಮ್ಗೆ ಲಾಸ್ಟ್ ಅಲ್ಲಿ ಅದರಿಂದ ನೀವು ಡೀಸೆಲ್ ವೇರಿಯಂಟ್ ನೋಡಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರಬಹುದು, ಬಟ್ ಅದಕ್ಕೆ ನಿಮ್ಗೆ ಒಳ್ಳೆ ಒಂದು ಕ್ವಾಲಿಟಿ ಕಾರ್ ಸಿಗುತ್ತೆ. ಪೆಟ್ರೋಲ್ ಅಂತೂ ನಿಮ್ಗೆ ಇದು ಸೂಪರ್ಬ್ ಆಗಿರುತ್ತೆ. ನಿಮ್ಗೆ ಅದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಕಾರ್ ಬೇಕಂದ್ರೆ ಒಂದು 2015 ಮಾಡೆಲ್ ನ ಪೆಟ್ರೋಲ್ ನೋಡಬಹುದು, ಇಲ್ಲಾಂದ್ರೆ 2017 ಮಾಡೆಲ್ ಸಿಗುವಂತ ಫೈನಲ್ ಆಗಿ ಸಿಗ್ತಿರುವಂತ ಒಂದು ಡೀಸೆಲ್ ಕಾರ್ ನೋಡಬಹುದು. ಈ ಎರಡು ಕಾರ್ಗಳು ನಿಮ್ಗೆ ನೀವೇನ್ ಒಂದು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಬಜೆಟ್ ಗೆ ನಿಮ್ಗೆ ಒಂದು ಒಳ್ಳೆಯ ಒಂದು ಕಾರ್ ಸಿಗುತ್ತೆ. ನೀವು ಪೆಟ್ರೋಲ್ ನಿಮ್ಗೆ ಇಷ್ಟ ಆದ್ರೆ ಪೆಟ್ರೋಲ್ ನ ತಗೋಬಹುದು, ಅಥವಾ ಡೀಸೆಲ್ ನೀವು ಲೈಕ್ ಮಾಡೋದಾದ್ರೆ ಡೀಸೆಲ್ ನ 2017 ಅಲ್ಲಿ ಬಂದಿರೋ ಡೀಸೆಲ್ ಕಾರ್ಗಳನ್ನು ಕೂಡ ತಗೊಂಡ್ರೆ ನಿಮ್ಗೊಂದು ಒಳ್ಳೆಯ ಕಾರು ನೀವು ಒಂದು ಇನ್ವೆಸ್ಟ್ ಮಾಡುವಂತ ದುಡ್ಡಿಗೆ
ನಿಮ್ಗೆ ಒಂದು ಒಳ್ಳೆ ಕಾರ್ ಕೂಡ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಸೊ ಯಾಕಂದ್ರೆ ನಿಮ್ಗೆ ಒಂದು ಲೇಟೆಸ್ಟ್ ಮಾಡೆಲ್ ಗಳಾಗಿರೋದ್ರಿಂದ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಫೀಚರ್ಸ್ ಕೂಡ ಒಂದು ಅಡ್ವಾನ್ಸ್ ಫೀಚರ್ಸ್, ಲೇಟೆಸ್ಟ್ ಮಾಡರ್ನ್ ಫೀಚರ್ಸ್ ಕೂಡ ಇರುತ್ತೆ. ಹಾಗೆ ಈ ಕಾರ್ಗಳ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಯಾವ ಯಾವ ಕಾರ್ಗಳನ್ನ ಅವಾಯ್ಡ್ ಮಾಡಬೇಕು ಈ ಸ್ವಿಫ್ಟ್ ಮಾಡೆಲ್ ನಲ್ಲಿ ಅನ್ನೋದನ್ನ ನೋಡೋಣ. ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ನಿಮ್ಗೆ ಡೀಸೆಲ್ ಸ್ವಿಫ್ಟ್ ಏನಿರ್ತವೆ ಅದು 1 lakh ಕಿಲೋಮೀಟರ್ ಗಿಂತ ಜಾಸ್ತಿ ಆ ಕಾರ್ ಏನಾದ್ರು ರನ್ ಆಗಿದ್ರೆ ಆ ತರ ಕಾರ್ಗಳನ್ನ ಅವಾಯ್ಡ್ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ ಆ ಕಾರ್ ರೆಗ್ಯುಲರ್ ಆಗಿ ಸರ್ವಿಸ್ ಆಗಿಲ್ಲ, ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಆಗಿಲ್ಲ ಅಂತ ಹೇಳಿದಾಗ ಆ ತರ ಒಂದು ಕಾರ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಕಾರ್ಗಳಲ್ಲಿ ನಿಮ್ಗೆ ಎನಿ ಮೂಮೆಂಟ್ ಅಲ್ಲಿ ಯಾವ ಒಂದು ಪ್ರಾಬ್ಲಮ್ ಕೂಡ ಬರ್ಬೋದು. ಇದರ ಟರ್ಬೋ ಚಾರ್ಜರ್ ಫೇಲ್ಯೂರ್ ಆಗ್ಬೋದು, ಇಲ್ಲ ಎಂಜಿನ್ ಅಲ್ಲಿ ಏನಾದ್ರು ನಾಯ್ಸ್ ಬರ್ಬೋದು, ಇಲ್ಲ ಇಂಜಿನ್ ಅಲ್ಲಿ ನಿಮ್ಗೆ ಏನಾದ್ರು ಫೇಲ್ಯೂರ್ ಆಗ್ಬೋದು. ಸೊ ಇದರಿಂದ ನಿಮ್ಗೆ ಈ ಕಾರ್ಗಳು ರಿಪೇರ್ ಅನ್ನೋದು ಎಕ್ಸ್ಪೆನ್ಸಿವ್ ಆಗುತ್ತೆ ಓವರ್ ದ ಪೀರಿಯಡ್. ಅಂದ್ರೆ 1 lakh ಮೇಲ್ ಓಡಿರೋ ಕಾರ್ಗಳಲ್ಲಿ ಯೂಶುವಲ್ ಆಗಿ ಅನ್ಲೆಸ್ ಅದು ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡಿದರೆ ಶೋರೂಮ್ ಅಲ್ಲಿ ಆ ತರ ಕೇಸ್ಗಳಲ್ಲಿ ಮಾತ್ರ ಆ ಕಾರ್ಗಳನ್ನ ಪರ್ಚೇಸ್ ಮಾಡಿ. ಹಾಗೆ ಎರಡನೇದಾಗಿ ಯಾವುದೇ ಒಂದು ಕಾರ್ ತಗೊಂಡ್ರು ನೀವು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸರ್ವಿಸ್ ಹಿಸ್ಟ್ರಿ ಕರೆಕ್ಟ್ ಆಗಿತ್ತು ಅಂದ್ರೆ ಮಾತ್ರ ಆ ಕಾರ್ಗಳನ್ನ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಸರ್ವಿಸ್ ಗಳನ್ನ ಸ್ಕಿಪ್ ಮಾಡಿದರೆ, ಒಂದ್ ಸರ್ವಿಸ್ ಒಂದು 20,000 ಕಿಲೋಮೀಟರ್ಸ್ ಮಾಡಿ ಇನ್ನೊಂದು ಸರ್ವಿಸ್ ನ ಒಂದು 50ಗೋ 60ಗೋ ಮಾಡ್ತಾ ಇದಾರೆ. ಆ ತರ ಕೇಸ್ಗಳಲ್ಲಿರುವ ಕಾರ್ಗಳು ಕೂಡ ತಗೋಬೇಡಿ. ಯಾಕಂತ ಹೇಳಿದ್ರೆ ಇಂಪ್ರಾಪರ್ ಆಗಿ ಏನ್ ಮೇಂಟೆನೆನ್ಸ್ ಮಾಡಿರೋ ಕಾರ್ಗಳಿರ್ತವೆ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ ಅಂದ್ರೆ ಓವರ್ ದ ಪೀರಿಯಡ್ ನೀವು ತಗೊಂಡಾಗ ನಿಮ್ಗೆ ಪ್ರಾಬ್ಲಮ್ಗಳು ನೀವು ಫೇಸ್ ಮಾಡಬಹುದು. ಅದರಿಂದ ನಿಮ್ಗೆ ಒಂದು ದೊಡ್ಡ ರಿಪೇರ್ ನಿಮ್ಮ ತಲೆ ಮೇಲೆ ಬಂದ್ರೆ ಅಗೇನ್ ನೀವು ಮಾಡಿರುವಂತ ಇನ್ವೆಸ್ಟ್ಮೆಂಟ್ ನಿಮ್ಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಇದರ ಒಂದು ಹಿಸ್ಟ್ರಿನ ಒಂದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಆ ಕಾರ್ನ ತಗೋಬೇಕಾಗುತ್ತೆ. ಒಂದು ಮೇಜರ್ ಆಕ್ಸಿಡೆಂಟ್ ಹಿಸ್ಟ್ರಿ ಏನಾದ್ರು ಇದೆ ಕಾರ್ ನಲ್ಲಿ ಅಥವಾ ಆಕ್ಸಿಡೆಂಟ್ ರಿಪೇರ್ ಆಗಿದೆ ಅಂತ ಹೇಳಿದ್ರೆ ಆ ಕಾರ್ಗಳನ್ನು ಕೂಡ ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಈ ತರ ಒಂದು ಮೇಜರ್ ರಿಪೇರ್ ಆಗಿರುವಂತಹ ಕಾರ್ಗಳೇನಿರ್ತವೆ ಅವು ನಿಮ್ಗೆ ಎನಿ ಮೂಮೆಂಟ್ ಅಲ್ಲಿ ಏನೋ ಒಂದು ನಾಯ್ಸ್ ನ ಕ್ರಿಯೇಟ್ ಮಾಡಬಹುದು, ಇಲ್ಲ ನಿಮ್ಗೆ ಫ್ರೀಕ್ವೆಂಟ್ ಆಗಿ ನಿಮ್ಗೆ ಡ್ರೈವಿಂಗ್ ಕಂಫರ್ಟ್ ಇಲ್ಲದೆ ಇರಬಹುದು. ಸೊ ಆ ತರ ಒಂದು ಪ್ರಾಬ್ಲಮ್ ಗಳನ್ನ ಕೂಡ ಕ್ರಿಯೇಟ್ ಮಾಡ್ತವೆ. ಅದೇ ರೀತಿಯಾಗಿ ಕಾರ್ ನ ಓಡೋಮೀಟರ್ ಏನಾದ್ರು ಟ್ಯಾಂಪರ್ ಮಾಡಿದ್ರೆ, ನಿಮ್ಮ ಕಾರ್ ಒಂದು 1 ಲಕ್ಷ ಓಡಿರುತ್ತೆ, ಅದನ್ನ ನಿಮ್ಗೆ ಕೊಡ್ಬೇಕಾದ್ರೆ 60,000-70,000 ಏನೋ ಮಾಡಿಬಿಟ್ಟು ಅದನ್ನು ಸೇಲ್ ಮಾಡ್ತಾರೆ. ಆ ತರ ಕಾರ್ಗಳನ್ನು ಕೂಡ ನೀವು ಅದು ಆತರ ಆಗಿದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ಆ ಕಾರ್ಗಳನ್ನ ತಗೊಳ್ಳೋದ್ರಿಂದ ನೀವು ಒಂದು ಒಳ್ಳೆ ಕಾರ್ನ ಪರ್ಚೇಸ್ ಮಾಡಬಹುದು. ಹಾಗೆ 2025 ನಲ್ಲಿ ಈ ಒಂದು ಸ್ವಿಫ್ಟ್ ಮಾಡೆಲ್ ಗೆ ಏನು ಒಂದು ಪ್ರೈಸ್ ನ ಅಪ್ರಾಕ್ಸಿಮೇಟ್ ಆಗಿ ಕೊಡಬಹುದು. ಈ ಸೆಕೆಂಡ್ ಹ್ಯಾಂಡ್ ಕಾರ್ ನ ಒಂದು ಪ್ರೈಸ್ ಅನ್ನೋದು ಏನಿರುತ್ತೆ ಅದು ನಿಮ್ಗೆ ಆ ಕಾರ್ ನ ಓನರ್ಶಿಪ್, ಎಷ್ಟು ಜನ ಓನರ್ಸ್ ಇರ್ತಾರೆ ಅಥವಾ ಎಷ್ಟು ಕಿಲೋಮೀಟರ್ ಆ ಕಾರ್ ರನ್ ಆಗಿರುತ್ತೆ, ಅದು ಯಾವ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ಅಥವಾ ಡೀಸೆಲ್, ಅದೇ ರೀತಿಯಾಗಿ ಅದರಲ್ಲಿ ಆಕ್ಸಿಡೆಂಟ್ ಆಗಿರುತ್ತಾ ಅಥವಾ ಆ ಕಾರ್ನ ಓಡೋಮೀಟರ್ ನಲ್ಲಿ ಏನಾದ್ರು ಚೇಂಜಸ್ ಮಾಡಿದಾರ, ರೆಗ್ಯುಲರ್ ಆಗಿ ಮೇಂಟೈನ್ ಆಗಿದೆಯಾ, ಈ ಎಲ್ಲಾ ಒಂದು ಪಾಯಿಂಟ್ಸ್ ಗಳು ಕೂಡ ಅದರಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಇದನ್ನ ನೋಡ್ಕೊಂಡು ನೀವು ಕೆಲವೊಂದು ವೇರಿಯೇಷನ್ ಕೂಡ ಮಾಡ್ಕೋಬಹುದು. ಬಟ್ ಒಂದು ಅಪ್ರಾಕ್ಸಿಮೇಟ್ ಒಂದು ಕಂಡೀಷನ್ ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಒಂದು ಪ್ರೈಸ್ ಪಾಯಿಂಟ್ ನ ನಿಮ್ಗೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತೀನಿ. ಇದನ್ನ ಇಟ್ಕೊಂಡು 2025 ಅಲ್ಲಿ ಯಾವ ಕಾರ್ಗೆ ಎಷ್ಟು ಕೊಡಬಹುದು ಅನ್ನೋದನ್ನ ನಮ್ಗೆ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೊಂದು ಪ್ರೈಸ್ ವ್ಯಾಲ್ಯೂನ ಹೇಳ್ತೀನಿ. ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳೋದಾದ್ರೆ ಒಂದು ವೆಹಿಕಲ್ ಒಂದು 70,000-80,000 ಕಿಲೋಮೀಟರ್ಸ್ ಏನ್ ರನ್ ಆಗಿರುತ್ತೆ ಆ ಒಂದು ಅದು ಕಡಿಮೆ, ಅದಕ್ಕಿಂತ ಕಡಿಮೆ ಓಡಿರುವಂತ ಕಾರ್ ಇರ್ಬೋದು ಅಥವಾ ಸಿಂಗಲ್ ಓನರ್ ಆಗಿರುವಂತ ಒಂದು ಕಾರ್ ಆಗಿರುತ್ತೆ. ಹಾಗೇನೆ ಒಂದು ರೆಗ್ಯುಲರ್ ಆಗಿ ಮೇಂಟೈನ್ ಆಗಿರುವಂತ ಕಾರ್, ಒಂದು ಒಳ್ಳೆ ಕಂಡೀಷನ್ ಇರುವಂತ ಕಾರ್ಗೆ ಎಷ್ಟು ಕೊಡಬಹುದು ಅನ್ನೋದನ್ನ ಇವಾಗ ನೋಡೋಣ. ಸೊ ಈ ಸೆಕೆಂಡ್ ಜನರೇಷನ್ ಸ್ವಿಫ್ಟ್ ಕಾರ್ 2011 ಇಂದ 2013 ವರೆಗೆ ಮ್ಯಾನುಫ್ಯಾಕ್ಚರ್ ಆಗುವಂತ ಒಂದು ಮಾಡೆಲ್ ಆಗಿದ್ರೆ ಅದಕ್ಕೆ ಪೆಟ್ರೋಲ್ ಕಾರ್ ಆಗಿದ್ರೆ 2.8 lakhs ಇಂದ 3.2 lakhs ವರೆಗೂ ಕೊಡಬಹುದು. ಹಾಗೆ ಅದು ಡೀಸೆಲ್ ವೇರಿಯಂಟ್ ಆಗಿದ್ರೆ 3 lakhs ಇಂದ 3.5 lakhs ವರೆಗೂ ನೀವು ಅದನ್ನ ಪ್ರೈಸ್ ನೀವು ಕೊಡಬಹುದಾಗುತ್ತೆ. ಅದೇ ರೀತಿಯಾಗಿ ಈ ಮಾಡೆಲ್ ಬಂದು 2014 ಇಂದ 2015 ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ಮಾಡೆಲ್ ಆಗಿದ್ರೆ ಅದರ ಒಂದು ಪೆಟ್ರೋಲ್ ವೇರಿಯಂಟ್ ಗೆ ನೀವು ಒಂದು 3.2 lakhs ಇಂದ 3.5 lakhs ವರೆಗೂ ಕೊಡಬಹುದು ಅಪ್ರಾಕ್ಸಿಮೇಟ್ ಆಗಿ. ಹಾಗೇನೆ ಅದು ಡೀಸೆಲ್ ವೇರಿಯಂಟ್ ಆಗಿದ್ರೆ 3.2 lakhs ಇಂದ 3.8 lakhs ವರೆಗೂ ಕೊಡಬಹುದು. ಹಾಗೇನೆ ಇದು 2016 ಇಂದ 2017 ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಒಂದು ಪೆಟ್ರೋಲ್ ಕಾರ್ ಆಗಿದ್ರೆ ನೀವು 3.5 lakhs ಇಂದ 4 lakhs ವರೆಗೂ ನೀವು ಅದನ್ನ ಕೋಟ್ ಮಾಡಬಹುದು. ಅದೇ ರೀತಿಯಾಗಿ ಡೀಸೆಲ್ ವರ್ಷನ್ ಆಗಿದ್ರೆ 4 lakhs ಇಂದ 4.8 lakhs ವರೆಗೂ ಈ ಪ್ರೈಸ್ ಪಾಯಿಂಟ್ ನಲ್ಲಿ ಈ ಇಯರ್ ಗಳಲ್ಲಿ ಏನ್ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅವುಗಳಿಗೆ ನೀವು ಒಂದು ಕಾರ್ನ ನೀವು ಅದರಲ್ಲಿ ಪರ್ಚೇಸ್ ಮಾಡಬಹುದು. ಕೆಲವೊಂದ್ಸಲ ನಿಮ್ಗೆ ಇದರಲ್ಲಿ ಕೆಲವೊಂದು ನಾನು ಏನ್ ಕ್ರೈಟೀರಿಯಾ ಹೇಳಿದೆ, ಆ ವೆಹಿಕಲ್ ಒಂದು ಕಂಡೀಷನ್ ಇರಬಹುದು, ಅದಕ್ಕೆ ರನ್ ಮಾಡಿರುವಂತಹ ಕಿಲೋಮೀಟರ್ಸ್ ಇರಬಹುದು, ಹಾಗೆ ಓನರ್ಸ್ ಗಳ ನಂಬರ್ಸ್ ಇರಬಹುದು. ಈ ಎಲ್ಲಾ ಒಂದು ಕೇಸ್ಗಳಲ್ಲೂ ಕೂಡ ನೀವು ಅದನ್ನ ಡಿವಿಯೇಷನ್ ಮಾಡಬಹುದು, ಅದನ್ನ ನೆಗೋಷಿಯೇಷನ್ ಮಾಡಬಹುದು. ಸೊ ಅದರಿಂದ ನೀವು ಕೆಲವೊಂದು ಈ ತರ ಒಂದು ಜಾಸ್ತಿ ಓಡಿದೆ ಕಾರ್ 1 lakh ಮೇಲೆ ಓಡಿದೆ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಒಂದು ರೇಂಜ್ ಏನ್ ಪ್ರೈಸ್ ರೇಂಜ್ ಇದೆ ಅದನ್ನು ನೀವು ಕಡಿಮೆ ಮಾಡ್ತಾ ಹೋಗ್ಬೋದು. ಇಲ್ಲ ನಿಮ್ಗೆ ಚೆನ್ನಾಗಿದೆ ಕಾರು, ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು 10% ಜಾಸ್ತಿ ಕೂಡ ನೀವು ಕೊಟ್ಟು ಆ ಕಾರ್ನ ತಗೋಬಹುದು. ಯಾಕಂತ ಹೇಳಿದ್ರೆ ನೀವು ಇದರಲ್ಲಿ ಕಾರ್ನ ಕಂಡೀಷನ್ ಮ್ಯಾಟರ್ ಆಗುತ್ತೆ. ಯಾಕೆ ಒಳ್ಳೆ ಕಂಡೀಷನ್ ಕಾರ್ ಸಿಕ್ತು ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಬಟ್ ಈ ಒಂದು ರೇಂಜ್ ನಲ್ಲಿ ನೀವು ಕಾರ್ನ ಬೈ ಮಾಡ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸ್ವಿಫ್ಟ್ ಕಾರ್ನ ಸೆಕೆಂಡ್ ಹ್ಯಾಂಡ್ ನೀವೇನಾದ್ರು ಪರ್ಚೇಸ್ ಮಾಡ್ತಿದ್ರೆ ಅಂದ್ರೆ ಅದನ್ನ ಹೇಗೆ ಪರ್ಚೇಸ್ ಮಾಡಬೇಕು, ಯಾವ ಮಾಡೆಲ್ ನ ಕಾರ್ನ ನೀವು ಪರ್ಚೇಸ್ ಮಾಡಬಹುದು, ಹಾಗೆ ಒಂದು ಏನು ಪ್ರೈಸ್ ರೇಂಜ್ ಅನ್ನು ಪರ್ಚೇಸ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ.
ಈ ವಿಡಿಯೋ ನಿಮ್ಮ ಒಂದು ಯಾರಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ ನ ಪರ್ಚೇಸ್ ಮಾಡಬೇಕು ಅಥವಾ ಸ್ವಿಫ್ಟ್ ನ ಪರ್ಚೇಸ್ ಮಾಡಬೇಕು ಅನ್ನೋ ಫ್ರೆಂಡ್ ಗೆ ಅವರಿಗೂ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟದಲ್ಲಿ ಕೂಡ ನೀವು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ಗಳ ಬೈಯಿಂಗ್ ಗೈಡ್ ನ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡೋದಕ್ಕೋಸ್ಕರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.